ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇದು HM ಭಾರತಿ ಸ್ಪೋಕನ್ ಇಂಗ್ಲಿಷ್ ಚಾನಲ್. ತಮ್ಮೆಲ್ಲರಿಗೂ HM ಭಾರತಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ಸ್ಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ನಮ್ಮ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ನಲ್ಲಿ ಮತ್ತೊಂದು ಟಾಪಿಕನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆ ಟಾಪಿಕ್ ಅಂದರೆ ಮ್ಯಾಥಮೆಟಿಕ್ಸ್. ಈಗ ಆಲ್ರೆಡಿ ನಾನು 6 ಪಾರ್ಟ್ಸ್ಗಳನ್ನು ಮಾಡಿದ್ದೀನಿ. ಇದು 7ನೇ ಪಾರ್ಟ್ಸ್. ಇದು ಮ್ಯಾಥಮೆಟಿಕ್ಸ್ನಲ್ಲಿ ಯಾವುದು 7ನೇ ಪಾರ್ಟ್ನಲ್ಲಿ ಏನು ಬರುತ್ತಂದರೆ, ಯಾರ ಸಲಾಗಿ ನಾನು ಮಾಡ್ತಾ ಇದ್ದೇನೆ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಯಾರಿಗೆ ಅಂತಂದರೆ ಸೈನಿಕ, ನವೋದಯ, RMSA ಆ್ಯಂಡ್ ಯಾವ್ದು ಬರುತ್ತೆ ಮೊರಾರ್ಜಿ ಅಂತ ಬರುತ್ತಲ್ಲ, ಮೊರಾರ್ಜಿ. ಈ ಕ್ಲಾಸ್ಗಳಿಗೆ ನಾನು ಯಾವ ರೀತಿಯಾಗಿ ಪ್ರಿಪರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಎಲ್ಲದಕ್ಕೂ ಕಾಮನ್ ಆದಂಥ ಪ್ರಾಬ್ಲಮ್ಸ್ಗಳು ಬರ್ತಿರ್ತವೆ. ಇವತ್ತು ನಾನು ತಗೊಂಡಂಥ ಪ್ರಾಬ್ಲಮ್ ಅಂತಾರೆ ಭಿನ್ನ ರಾಶಿಗಳು. ಅದು ಇಂಗ್ಲೀಷ್ನಲ್ಲಿ ಫ್ರಾಕ್ಷನ್ಸ್ ಅಂತ ಕರೀತಾರೆ. ನಾನು 2 ಮೀಡಿಯಮ್ದಲ್ಲಿ ಟೀಚ್ ಮಾಡ್ತಾ ಇರ್ತೀನಿ, ಮತ್ತು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಭಿನ್ನ ರಾಶಿಗಳಂದರೆ ಇಂಗ್ಲೀಷ್ನಲ್ಲಿ ಫ್ರಾಕ್ಷನ್ಸ್ ಅಂತಾರೆ. ಆ ಫ್ರಾಕ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಕೂಡಿಸಬೇಕು, ಕಳಿಬೇಕು, ಗುಣಾಕಾರ ಮಾಡಬೇಕು ಮತ್ತು ಭಾಗಾಕಾರ ಮಾಡಬೇಕು, how to add the fractions, how to add the addition of fractions, how to subtract the fractions, how to multiply the fractions, how to divide the fractions. ಯಾಕಂದ್ರೆ 2 ಮೀಡಿಯಮ್ವರೆಗೆ ನಾನು ಟೀಚ್ ಮಾಡ್ತಾ ಇರ್ತೀನಿ. ಇಲ್ಲಿ ನಾನು ತಗೊಂಡಂಥದ್ದು ಇವ್ರದ್ದು ಒಂದು ಭಾಗ. 2ನೇ ಭಾಗ ಅಂತಂದ್ರೆ ಈ ಹೈಯರ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತಲ್ಲ, ಈ PUC ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ SDA, FDE, PDO ಆಮೇಲೆ VAO ಇರುತ್ತಲ್ಲ, ಅವ್ರಿಗೂ ಕೂಡ ಇಂಥ ಪ್ರಾಬ್ಲಮ್ ಅನ್ನ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಎಲ್ಲರಿಗೂ ಉಪಯುಕ್ತವಾಗುವಂತ ಈ ಕಾಮನ್ ಮ್ಯಾಥಮೆಟಿಕ್ಸ್ ಅನ್ನು ನಾನು ತಗೊಂಡಿನಿ. ಇವತ್ತು ತಗೊಂಡಂತ ಚಾಪ್ಟರ್ ಮ್ಯಾಥಮೆಟಿಕ್ಸ್ ನಲ್ಲಿ ಭಿನ್ನ ರಾಶಿಗಳು. ಭಿನ್ನ ರಾಶಿಗಳು ತಗೊಂಡಿನಿ. ಅದರಲ್ಲಿ ಫಸ್ಟ್ಗೆ ನಾನು ತಗೊಂಡಂಥದ್ದು ಹೌ ಟು ಆಡ್ ದ ಫ್ರಾಕ್ಷನ್ಸ್. ಭಿನ್ನ ರಾಶಿಗಳನ್ನು ಹೇಗೆ ಕೂಡಿಸಬೇಕು ಅನ್ನೋದ್ರ ಬಗ್ಗೆ ನಾನು ತಗೊಂಡಿನಿ. ನಾವು ಈ ಪ್ರಾಬ್ಲಮ್ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸೋಣ. ಇಲ್ಲಿ ನಾನೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಇಲ್ಲಿ ಭಿನ್ನ ರಾಶಿಗಳನ್ನು ಕೂಡಿಸಿ ಅಂತ ಹೇಳ್ತೀನಿ. ಭಿನ್ನ ರಾಶಿಗಳನ್ನು ಕೂಡಿಸಿ ಇಂಗ್ಲಿಷ್ನಲ್ಲಿ ಅಡಿಷನ್ ಆಫ್ ಫ್ರಾಕ್ಷನ್ಸ್ ಅಂತ ಕರೀತಾರೆ. ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಇದನ್ನು ಫಾಲೋ ಮಾಡ್ಬೋದು, ಕನ್ನಡ ಮೀಡಿಯಂದವರು ಕೂಡ ಫಾಲೋ ಮಾಡ್ಬೋದು. ಇಬ್ಬರಿಗೂ ಯೂಸ್ ಆಗುತ್ತೆ ಅಂತ ಇಲ್ಲಿ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾರೆ, ಅಂದ್ರೆ ಭಿನ್ನ ರಾಶಿ ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ 3/7 ಪ್ಲಸ್ 1/7 ಪ್ಲಸ್ 2/3 ಅಂತ ಕೊಡ್ತಾರೆ. 3/7 ಪ್ಲಸ್ 1/7 ಪ್ಲಸ್ 2/7 ಅಂತ ಕೊಟ್ಟಿದ್ದಾರೆ ಇಂಗ್ಲಿಷ್ ಮೀಡಿಯಂ ಆಗಿದ್ರೆ. ಈ ರೀತಿಯಾದಂತಹ ಫ್ರಾಕ್ಷನ್ಸ್ಗಳನ್ನ, ಭಿನ್ನ ರಾಶಿಗಳನ್ನ ಹೇಗೆ ನಾವು ಕೂಡಿಸಬೇಕು? ಈ ಭಿನ್ನ ರಾಶಿ ಕೂಡಿಸೋದಕ್ಕೆ, ಕಳೆಯೋದಕ್ಕೆ, ಭಾಗಿಸುವುದಕ್ಕೆ ಮತ್ತು ಗುಣಿಸುವುದಕ್ಕೆ ಒಂದೊಂದು ಅವಕ್ಕೆ ನಿಯಮಗಳಿದೆ. ಈ ಫಸ್ಟ್ ನಿಯಮದಲ್ಲಿ ಏನ್ ಬರುತ್ತೆ ನಾವು ನೋಡೋಣ. ಈ ನಿಯಮದಲ್ಲಿ ಏನ್ ಬರುತ್ತಂದ್ರೆ, ಇಲ್ಲಿ ಈ ತರ ಇದ್ದಂಥದ್ದು ಭಿನ್ನ ರಾಶಿಗಳನ್ನ ನಾವು ಕೂಡಿಸ್ಬೇಕಂತಂದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕಂತಂದ್ರೆ ಛೇದಗಳನ್ನ ನೋಡ್ಕೋಬೇಕು. ಮ್ಯಾಲಿನ ಭಾಗ ಇರುತ್ತಲ್ಲ, ಇದಕ್ಕೆ ಅಂಶ ಅಂತಾರೆ, ಇದಕ್ಕೆ ಛೇದ ಅಂತಾರೆ. ಇಂಗ್ಲಿಷ್ ನಲ್ಲಿ ಹಾಕಿದ್ರೆ ಇದಕ್ಕೆ ನ್ಯೂಮೆರೇಟರ್ ಅಂತಾರೆ, ಇದಕ್ಕೆ ಡಿನಾಮಿನೇಟರ್ ಅಂತಾರೆ. ಮೇಲಿನ ಭಾಗ ಇರುತ್ತಲ್ಲ ಅದಕ್ಕೆ ನ್ಯೂಮೆರೇಟರ್ ಅಂಶ ಅಂತಾರೆ, ಕೆಳಗಿನ ಭಾಗ ಇರುತ್ತಲ್ಲ ಅದಕ್ಕೆ ಏನಂತಾರೆ ಡಿನಾಮಿನೇಟರ್ ಅಂತಾರೆ. ಛೇದ ಅಂತಿರಲ್ಲ ನೀವು, ಅದು ಅಂತ ಇಲ್ಲಿ ಇಷ್ಟು 3 ಫ್ರಾಕ್ಷನ್ಸ್ ಕೊಟ್ಟಿದ್ದಾರೆ, 1, 2, 3. ಈ 3ಅನ್ನ ನಾವು ಕೂಡಿಸ್ಬೇಕು. ಯಾವ ರೀತಿಯಾಗಿ ಕೂಡಿಸ್ಬೇಕಂತ ಸ್ವಲ್ಪ ನಾವು ಇಲ್ಲಿ ಏನ್ ಮಾಡ್ಬೇಕಂತ ಲಕ್ಷ್ಯ ಕೊಡ್ಬೇಕು. ಈ ಛೇದ ಇದಲ್ಲ, ಫಸ್ಟ್ ಛೇದದ ಕಡೆಗೆ ಲಕ್ಷ್ಯ ಕೊಡ್ಬೇಕು. ಛೇದ ಹೇಗಿವೆ ಅಂತಂದ್ರೆ 7, 7, 7, 7, 7, 7 ಅಂದ್ರೆ ಎಲ್ಲ ಛೇದಗಳು ಸಮ ಇದೆ, ಒಂದೇ ಇದೆ. ಎಲ್ಲಾ ಛೇದಗಳು ಒಂದು ಇದ್ದಾಗ ಏನ್ ನಾವು ಕಾಂಪ್ಲಿಕೇಟೆಡ್ ಅಲ್ಲ ಪ್ರಾಬ್ಲಮ್, ಈಸಿ ಪ್ರಾಬ್ಲಮ್. ಈ ಛೇದಗಳು ಬೇರೆ ಬೇರೆ ಇದ್ದಾಗ ಕೆಲವೊಂದು ನಿಯಮಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಛೇದಗಳು 3 ಒಂದೇ ಇದೆ. 3 ಒಂದೇ ಇದ್ದಾಗ ನಾವು ಏನ್ ಮಾಡ್ಬೇಕಂದ್ರೆ ಮೇಲೆ ಇದೆಲ್ಲ ಅಂಶಗಳು ನ್ಯೂಮೆರೇಟರ್, ಈ ನ್ಯೂಮೆರೇಟರ್ ಅನ್ನ ಎಲ್ಲವನ್ನು ಕೂಡಿಸ್ಬಿಡ್ಬೇಕು. ಹೇಗೆ ಅಂತಂದ್ರೆ ನೋಡ್ರಿ, 3 ಪ್ಲಸ್ 1 ಪ್ಲಸ್ 2
ಡಿವೈಡೆಡ್ ಬೈ, ಇಲ್ಲಿ ಕೆಳಗೆ ಬರಿಬೇಕು 777 ಇದಲ್ಲ, ಇಲ್ಲಿ ಮತ್ತೆ 7+7+7+ ಅಂತ ಬರಿಬಾರ್ದು. ಇಲ್ಲಿ ಹೆಂಗ್ ಮೇಲ್ ಬರೆದು ಅಂತ ಇಲ್ಲಿ ಕೂಡ ಹಾಗೆ ಬರಿಬಾರ್ದು. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎಷ್ಟೇ 7s ಇರ್ಲಿ 1 7 ತಗೊಂಡ್ ಬಿಡ್ಬೇಕು. ಇದು ಯಾವ್ದಾದ್ರೂ ಇಲ್ಲಿ ಏನಿರ್ತದೆ ಅದರಲ್ಲಿ 1 ತಗೋಬೇಕು ಅಷ್ಟೇ. ಇದು ಏನ್ ಮಾಡ್ಬೇಕು ಈಗ ನೆಕ್ಸ್ಟ್ ಅಂತಂದ್ರೆ ಸ್ಟೆಪ್ ನಲ್ಲಿ ಈ 3ಅನ್ನ ಕೂಡಿಸ್ಬೇಕು ನಾವು. 3+1 4, 4+2 6, 6 ಇಲ್ಲೇನಾಯ್ತು 6/7. 6/7 ಇದು ಏನಾಯ್ತು ಯುವರ್ ಆನ್ಸರ್. ಇದು ನಿಮ್ಮ ಉತ್ತರ ಆಯ್ತು. ಈ ತರದ ಪ್ರಾಬ್ಲಮ್ 1 ಮಾರ್ಕ್ಸ್ ನಲ್ಲಿ ಕೊಡ್ತಾರೆ. ಈ ತರ ಪ್ರಾಬ್ಲಮ್ ಕೊಟ್ಟಿಗೆ 6/7, 8/7, 3/7 ಅಥವಾ 9/7 ಈ ತರ ABCD ಅಂತ 4 ಉತ್ತರ ಕೊಡ್ತಾರೆ. ನಿಮ್ಗೆ ಪಟ್ನ ಗೊತ್ತಾಗಬೇಕಂದ್ರೆ ಈ ತರ ಫಾಸ್ಟ್ ಆಗಿ ಒಂದು ಮೂಲೆಯಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಆನ್ಸರ್ ಈ ತರ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಅದು 6/7 ಎಲ್ಲಿರುತ್ತೆ ಅದಕ್ಕೆ ನೀವು ಅದು OMR ಸೀಟ್ ನಲ್ಲಿ ನೀವು ಟಿಕ್ ಮಾಡ್ಬೇಕು. ಈ ತರದ ಪ್ರಾಬ್ಲಮ್ಗಳು ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೈನಿಕದಲ್ಲಿ ಕೇಳ್ತಾರೆ, ನವೋದಯದಲ್ಲಿ ಕೇಳ್ತಾರೆ, RMSAದಲ್ಲಿ ಕೇಳ್ತಾರೆ, ಮೊರಾರ್ಜಿಯಲ್ಲಿ ಕೇಳ್ತಾರೆ. ಆಮೇಲೆ ಸೀನಿಯರ್ಸ್ ಕಾಂಪಿಟೇಟಿವ್ ಆಗಿದ್ರೆ SDA, FDA, PDO ಆಮೇಲೆ VAOದಲ್ಲಿ ಕೂಡ ಈ ತರ ಪ್ರಾಬ್ಲಮ್ಗಳನ್ನ ಕೇಳ್ತಾ ಇರ್ತಾರೆ. ಈ ತರದ ಪ್ರಾಬ್ಲಮ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಏನಿಲ್ಲ, ಈಸಿಯಾಗಿ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. 1 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅದ್ರ ಸಲುವಾಗಿ ನಿಮಗೆ ಇಲ್ಲಿ ಒಂದು ಹೋಮ್ವರ್ಕ್ ಕೊಡ್ತೀನಿ. ಈ ಪ್ರಾಬ್ಲಮ್ ಅನ್ನ ನೀವು ಮನೆಯಲ್ಲಿ ಮಾಡ್ರಿ ಅಂತ ಹೋಮ್ವರ್ಕ್ ಇಲ್ಲಿ ಅಂತ ಕೊಡ್ತೀನಿ. ಇಲ್ಲಿ HW ಅಂತ ಇಲ್ಲೊಂದು ಹೋಮ್ವರ್ಕ್ 7/5 ಪ್ಲಸ್ 1/5 ಪ್ಲಸ್ 3/5 ಇದನ್ನ ಮಾಡಿಗೆಸಿ ಆನ್ಸರ್ ಎಷ್ಟು ಅಂತಿಗೆಸಿ ಕಾಮೆಂಟ್ ಮಾಡಿ ನನಗೆ. 7/5 ಪ್ಲಸ್ 1/5 ಪ್ಲಸ್ 3/5 ಇಲ್ಲಿ ಕೂಡ ಛೇದ ಸೇಮ್ ಇದೆ. 5, 5, 5 ಇದೆ. ಮೇಲಿಂದ ಆಡ್ ಮಾಡ್ಕೊಡ್ರಿ. ಮಾಡ್ಕೊಂಡ ನಂತರ ಅದೆಷ್ಟು ಬರ್ತದೆ ಮೇಲ್ ಬರೀರಿ. ಆ ನಂತರ 1 5 ತಗೊಳ್ರಿ, ಕೆಳಗೆ ಬರ್ದ್ ಬಿಡ್ರಿ. ಅದೇ ನಿಮ್ಮ ಉತ್ತರ ಆಗ್ತವೆ. ನೀವು ಮಾಡ್ರಿ ಮನೆಯಲ್ಲಿ ಮಾಡಿಗೆಸಿ ನನಗೊಂದು ಕಾಮೆಂಟ್ ಅನ್ನ ಬರೀರಿ, ಎಷ್ಟು ಆನ್ಸರ್ ಬಂತು. ನಾ ಅದನ್ನ ನೋಡಿಗೆಸಿ ನಿಮಗೆ ಸರಿನೋ ತಪ್ಪು ಅಂತ ನಾನು ಹೇಳ್ತೀನಿ. ಈ ತರದ ಹಲವಾರು ಕಾಂಪಿಟೇಟಿವ್ ಸಲುವಾಗಿ ನಾನು ಅವಾಗ ಟೈಮ್ ಸಿಕ್ಕೋತ್ನಲ್ಲಿ ನಿಮಗೆ ಇದು ಫ್ರೀ ಆಗಿ ನಂದು ಯಾವಾಗಲೂ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ ನಾನು ಮಾಡ್ತಾ ಇರ್ತೀನಿ. ಇದು ಬರೇ ನಾನು ಯೂಟ್ಯೂಬ್ ನಲ್ಲಿ ಮಾಡ್ತೀನಿ ಮತ್ತು ಆಫ್ಲೈನ್ ದಲ್ಲಿ ಕೂಡ ನನ್ನ ಕ್ಲಾಸ್ ಇರ್ತದೆ. ಆಫ್ಲೈನ್ ದಲ್ಲಿ ರೆಗ್ಯುಲರ್ ಆಗಿ ಬ್ಯಾಚಸ್ ನಡೀತಿರ್ತಾವೆ. ನಾನು ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಸಲಿಗೆ ಇವು ಸಲಹೆಗೆ ನಮ್ಮ ನಿರಂತರವಾದಂತಹ ಬ್ಯಾಚ್ ನಮ್ಮಲ್ಲಿ ನಡೀತಿರ್ತಾವ. ಅಲ್ಲಿ ಆನ್ಲೈನ್ ಅಲ್ಲಿ ಏನ್ ಮಾಡ್ತೀವಿ, ಆಫ್ಲೈನ್ ದಲ್ಲಿ ನಾನು ಕ್ಲಾಸ್ ಮಾಡ್ತಿರ್ತೀನಿ ಮತ್ತು ಯೂಟ್ಯೂಬ್ ನಲ್ಲಿ ಕೂಡ ಕ್ಲಾಸ್ ಮಾಡ್ತಿರ್ತೀನಿ. ಅದನ್ನೇ ಸ್ಪೋಕನ್ ಇಂಗ್ಲಿಷ್ ಅನ್ನು. ಇದ್ರ ಜೊತೆಗೆ ಏನ್ ಮಾಡಕತ್ತೀನಿ, ಈಗೆಲ್ಲ ಕೆಲವು ಜನರ ಹಳ್ಳಿ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲೋ ಕೋಚಿಂಗ್ ಹೋಗಕ್ಕಾಗಲ್ಲ. ಅವ್ರಿಗೆ ಯೂಸ್ ಆಗಲಿ ಅನ್ನುವ ದೃಷ್ಟಿಯಿಂದ ನಾನು ಏನ್ ಮಾಡ್ತೇನೆ ಅಂದ್ರೆ ಆ ಮಕ್ಕಳಿಗೂ ಕೂಡ ಯೂಸ್ ಆಗಲಿ ಅನ್ನುವ ದೃಷ್ಟಿಯಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಮ್ಯಾಥಮೆಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬೇರೆ ಏನ್ ಮಾಡ್ತೇನೆ ಅಂದ್ರೆ ಇದು ಆಫ್ಲೈನ್ ದಲ್ಲಿ ಮಾತ್ರ. ನಾನು ಇಲ್ಲಿ ಟ್ಯೂಷನ್ ಕ್ಲಾಸ್ ಯಾವ ಕ್ಲಾಸ್ ತಗೊಳ್ಳಲ್ಲ. ಬರೇ ನಾನು ಆಫ್ಲೈನ್ ಏನ್ ಮಾಡ್ತೀನಿ ಅಂತಂದ್ರೆ ಆಫ್ಲೈನ್ ದಲ್ಲಿ ಮಾತ್ರ ಮಾಡ್ತೀನಿ, ಯೂಟ್ಯೂಬ್ ನಲ್ಲಿ ಮಾಡ್ತೀನಿ. ನೀವು ಯೂಟ್ಯೂಬ್ ಅನ್ನ ನೋಡ್ರಿ. ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ HM ಭೈರೆಡ್ಡಿ ಅಂತ ನಮ್ದು ಚಾನಲ್ ಇದೆ, ಸ್ಪೋಕನ್ ಇಂಗ್ಲಿಷ್ ಚಾನಲ್ ಇದೆ HM ಭೈರೆಡ್ಡಿ ಅಂತ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಿಮ್ಗೆ ಏನಾಗುತ್ತೆ, ನಾನು ಏನ್ ಮಾಡ್ತೀನಿ ಅವೆಲ್ಲ ನಿಮ್ಮ ಇದರಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಬಂದ್ಬಿಡ್ತವೆ ಅಂತ ಅದಕ್ಕೆ ನೀವು ನಿರಂತರವಾಗಿಸಿ ಇಂಥ ಪ್ರಾಬ್ಲಮ್ ಸಲುವಾಗಿ ನೀವು ಅವಾಗ ನೋಡ್ತಾ ಇದ್ರೆ ನಿಮಗೆ ಇಂಥ ಪ್ರಾಬ್ಲಮ್ ಬಿಡಿಸೋದ್ರಿಂದ ನಿಮ್ಮ ಮ್ಯಾಥಮೆಟಿಕ್ಸ್ ಈಸಿ ಆಗ್ತದಂತ ಹೇಳ್ತೀನಿ. ಇಲ್ಲಿಗೆ ಈ ಪ್ರಾಬ್ಲಮ್ ಅನ್ನ ಮುಕ್ತಾಯ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ ನಂತರ ಮತ್ತೆ ಒಂದು ಮ್ಯಾಥಮೆಟಿಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈ ತರ ನಿರಂತರವಾದಂತ ನಿಮ್ಮ ಕಲಿಕೆಗಾಗಿ ಇಂಗ್ಲಿಷ್ ಮತ್ತು ಗಣಿತ ಕಲಿಕೆಗಾಗಿ ನೀವು ನಿರಂತರವಾಗಿ ನೋಡ್ತಾ ಇರ್ರಿ HM ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನೆಲ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಒನ್ ಅಂಡ್ ಆಲ್.